ಬೇಡವಾ ನಿಂಗೆ ಎಟ್ ಬೇಕು ಕಟ್ಕೊಂಡು ಹೋಗು ಅಷ್ಟು ಕರ್ಕೊಂಡು ಹೋಗ್ಯಾನ ಏನು ಮಾಡಕ್ ಹೋಗಿರಲಿ ದಗ್ದ ಮಾಡಕ್ ಹೋಗಿರನಲ್ಲಿ ನಿನಗೆ ಅಷ್ಟು ಸಾಕೈತಿ ಆ ಡಬ್ಬಿ ಏನು ಒಂದೇ ಡಬ್ಬಿ ಸಾಕು ನಿಂಗೆ ಮತ್ತೆ ಅಷ್ಟು ಹಾಕೊಂಡು ಹೋಗುವ ಸಾಕು ಭಾಳ ಜಾಸ್ತಿ ಇದು ಮಾಡ್ಕೊಂಡು ಹೋಗ್ಬೇಡ ಮತ್ತೆ ಅಲ್ಲಿ ನಿದ್ದೆ ಬಂದ್ಬಿಡ ನೋಡು ನಿದ್ದೆ 12 ಗಂಟೆಗೆ ಬಿಡ್ತಾರೆ ಇಲ್ಲ ನಿದ್ದೆ ಬಂದ್ಬಿಡೈತಿ ಜಾಸ್ತಿ ತಿನ್ಬೇಡ ಮತ್ತೆ ಸ್ವಲ್ಪ ತಿನ್ನಿರಿ ಅದಕ್ಕೆ ನಾಷ್ಟ ಇಲ್ಲೇ ಮಾಡಿ ಹೋಗ್ಬೇಕು ಮಧ್ಯಾಹ್ನ ಬಂದು ಊಟ ಮಾಡ್ಬೇಕು ಇಲ್ಲಿ ಮನ್ಯಾಗ ಜೋರು ಇಡೋದನ್ನ ಸಣ್ಣ ಐತದ ಅಂದ್ರೆ ಲಗು ಹಾಕೈತಿ ಅರ್ಶಿ ತಲೆ ಬಾಚ್ಬೇಕ್ರಿ ಅರ್ಶಿ ತಲೆ ಬಾಚಿ ನಾನು ಫ್ರೆಶ್ ಆಗೋಗಿದೆ ಇನ್ನು ಹಂಗೆ ಎದ್ದಕ್ಕೆ ತಲೆ ಬಾಚಕ್ಕೆ ಬಂದೀನಿ ರೀ ಈಗ ಆ ಸಾನೇನು ಅವಾಜಿಗೆ ಭಾಳ ನೀರು ಹಾಕ್ಬಿಡ್ರಿ ಅರ್ಶಿ ನಾನು ನೀರು ಹಾಕಿ ಕರೆಕ್ಟ್ ಇತ್ತದ ಮಿಜ್ಜಾಕೈತೆ ನೋಡೋದು ಬಾ ಬಿಡ್ತಿಲ್ಲ ಬಸ್ತೀನಿ ಇನ್ನೇ ನಾವು ಬಂದಿದ್ದು ಬೈಕ್ ಹಂಗೆ ಇಟ್ಟಿವಿ ನಾವು ಇದನ್ನು ಯಾಕೋ 4 ದಿನಕ್ಕೆ ಬಿಟ್ಬಿಟ್ರಿಪ್ಪ ನೀರು ಅದೊಂದು ಚಲೋ ಆಯ್ತು ಇದಂತಂದ್ರೆ 7 ದಿನಕ್ಕೆ 6 ದಿನಕ್ಕಂದ್ರೆ ಹಾಲಿನ ಆಗ್ಬಿಟ್ಟಿದ್ದು ತರಕಾರಿ ಬಂದಾರ ನೋಡಿ ಎಷ್ಟು ನೀರು ಅಂತ ನೋಡ್ರಿ ಬರ ಇಲ್ಲಿ ನೋಡ್ರಿ ನಾನು ನೀರು ಬಿಸಿ ಮಾಡ್ಕೊಂಡೆ ರೀ ಒಂದು ಗ್ಲಾಸ್ ನೀರು ಬಿಸಿ ಮಾಡ್ಕೊತ ನೀರು ಕುಡ್ದು ಆಮೇಲೆ ಸ್ವಲ್ಪ ಚಹಾ ಕುಡ್ಬಿಡ್ತೀನಿ ಚಹಾ ಇಟ್ಟಿನಿ ರೀ ಅಮ್ಮ ಹೇಳಿಲ್ಲ ಎಬ್ಬಿಸ್ಬೇಕ್ರಿ ಈಗ ಅಮ್ಮಗನು ಆರಿಪ್ಪ ಎದ್ಲು ನಮ್ಮ ಬೇಜಾರು ವಾಕಿಂಗ್ ಮಾಡ್ಕೊಂತ ಬಂದ್ರಿ ಬಂದು ಅಂದ್ರೆ ಹಾಲು ಬಂದವಲ್ರಿ ನಮ್ಮ ಇವರು ಬೇಜಾನವ್ರು ವ್ಲಾಗ್ ಸ್ಟಾರ್ಟ್ ಮಾಡತ್ತಾರಿಪ್ಪ ಹಾಲು ಬಂದ್ರಿ ಬಿಸ್ಕಿಟ್ ಚಾ ಕುಡಿದು ಇಲ್ಲಿ ನೋಡ್ರಿಪ್ಪ ಈಗ ಹಾಲು ಬಂದ್ರಿ ಹಾಲು ಇದ್ದಿಲ್ಲ ಅದಕ್ಕೆ ಕುತ್ಕೊಂಡಿದ್ದೀನಿ ನಾನು ಚಹಾ ಮಾಡಿ ನಮ್ಮ ಆರಿಪ್ಪ ಮತ್ತೆ ಆರ್ಡ್ರ್ ಮಾಡಿಲ್ಲ ಬಂದ್ರಿ ಹಾಲು ಈಗ ಚಹಾ ಕುಡಿಯನ್ರಿ ಎಲ್ಲರೂ ಇಲ್ಲಿ ಗೊಂಜಾಳ ಯಾವಾಗೊಮ್ಮೆ ತೊಗೊಂಡಿದ್ರು ಹುಬ್ಬಿ ಹೋದಾಗ ನೆನಪ ಇದ್ದಿಲ್ಲ ನನಗೆ ಈಗ ಅದು ಇದು ಎಲ್ಲ ತೆಗೆದಾಗ ಸಿಕ್ಕು ಕುದಿಯಕ್ಕೆ ಹಾಕೇನ್ರಿ ಹಂಗೆ ಹಾಕವೇನ ಸ್ವಲ್ಪ ಉಪ್ಪು ಹಾಕಿ ಮತ್ತು ಇಲ್ಲಿದು ಕಡ್ಲಿಕಾಯಿ ಪಲ್ಯ ರೀ ಇಷ್ಟು ಒಟಾಣಿ ಇಟ್ಟಾಡ್ರ ಮರಿಪೇನ ಅರ್ಶಿ ಜಾಸ್ತಿ ಹಾಕೋ ಅಂತಂದು ತೆಗ್ದಾಳ ಅಥವಾ ನೆನಪಾಗಿಲ್ಲ ಏನು ರೀಕಿ ಹಾಕಕ್ಕೆ ಗೊತ್ತಿಲ್ಲ ಇವನು ಫ್ರಿಜ್ನಾಗ ಇಟ್ಬಿಡ್ತೀನಿ ಮತ್ತೊಮ್ಮೆ ಅದಕ್ಕೆ ಮಾಡಾಕೆ ಬರ್ತಾವ್ರಿ ನಮ್ಮ ಹಸಿ ಪಲಾವ್ ಅಂತಾನಂತ್ರಿ ಅರ್ಶಿ ಪಲಾವ್ ಮಾಡಿಟ್ಟಾಗಲ್ರಿ ಸ್ವಲ್ಪ ಬಾಸ್ಮತಿ ರೈಸ್ ಇದ್ರಿ ಸ್ವಲ್ಪ ಜೀರಾ ರೈಸ್ ಹಾಕಿ ಮಾಡ್ಯಾಡ್ರಿಕೆ ಎರಡು ಕೂಡಿಸ್ರಿ ತರಕಾರಿನ ಜಗ್ಗಿ ಆಡ್ರ ಅದ್ರ ಬೀನ್ಸ್ ಒಂದು ನಮ್ಮ ಹಸಿಪ್ಗೆ ಆಗಲ್ರಿ ಕ್ಯಾರೆಟ್ ಆಗಲ್ಲ ಎರಡು ಅಷ್ಟ ಒಬ್ಬರು ಆಯ್ತು ಪಾಯ್ಸಪ್ಪು ಸಾಕ ನೋಡ್ರಿ ನಮ್ಮ ಅರ್ಶಿ ಒಟಾನೆ ಹಾಕ್ಯಾಳ ಅಂತ ಮಾಡಿದೆ ಹಾಕ್ಯಾಡ್ರಿ ಜಾಸ್ತಿ ಹಾಕೊಂತ ಒಂದು ಸ್ವಲ್ಪ ಇಟ್ಟು ಹಾಕಿ ಹ್ಞೂ ರೀ ಇಲ್ಲಿ ಗಂಜಿ ರೆಡಿ ಆಯ್ತು ನೋಡ್ರಿಪ್ಪ ಅದೇ ರೀ ಹ್ಞೂಮ್ಮ ಜರ ಹಚ್ಚಿದ್ರಿ ಫೋನ್ ರೀ ಜರಾನ್ ಜೋಡಿ ಮಾತಾಡಿದೆ ರೀ ಇಲ್ಲಿ ಮತ್ತು ಗಂಜಿ ರೆಡಿ ಆಯ್ತು ರೀ ಗಂಜಿ ಕುಡಿದ್ರಿ ಈಗ ಇದು ಮೀನದ್ದು ಸಾರು ಮತ್ತು ಫ್ರೈ ಮಾಡಿತ್ತಲ್ರಿ ಅದು ಇದ್ರಿ ಅದನ್ನ ಬಿಸಿ ಮಾಡಿಟ್ಟಿವಿ ಈಗ ಗಂಜಿ ಮಾಡಿದ್ರಿ ಅಮ್ಮ ನಾವು ಕುಡಿಯೋ ಗಂಜಿ ಕುಡಿದ್ರತ್ತಂತ ನಮ್ಮ ಗಂಜಿ ರೆಡಿ ಆತಮ್ಮ ಕುಡಿದ್ರಾಕಂತೆ ಅಂದ್ರಿ ಅವ್ರು ನಿನ್ನೆ ಅದು ನಾನು ಹೇಳ್ತೀನಿ ಅಮ್ಮ ಒಂದು 1000 ಸಲ ಹೇಳ್ತೀನಿ ಹಂಗೇನು ಮೀನು ಆಯಿತು ಚಿಕನ್ ಆಯ್ತು ಏನಿತ್ತಂದ್ರೆ ಮಧ್ಯಾಹ್ನ ಹೇಳ್ಬಿಡಮ್ಮ ಮಾಡ್ಕೊಡ್ತೀವಿ ಮಧ್ಯಾಹ್ನ ಉಂಡ್ರೆ ಸ್ವಲ್ಪ ಅರಗ್ತೈತಿ ರಾತ್ರಿ ಏನು ಮಾಡ್ತೀರಿ ನೀವು ಅಡ್ಡಾಡಂಗಿಲ್ಲಲ್ಲ ಊಟ ಮಾಡಿದ ತಕ್ಷಣ ಮಕ್ಕೊಂಡ್ಬಿಡ್ತೀರಿ ಅದು ಅರಗಂಗಿಲ್ಲಮ್ಮ ಅಂತಂದು ಹೇಳ್ತೀನಿ ನಾನು ಹೇಳಿದ್ರೆ ಅವ್ರು 1-2 ದಿನ ಹೂನು ಅಂತಾರೆ ಮತ್ತು 3 ದಿನಕ್ಕೆ ಅದು ಮೀನು ಅವ್ರಿಗೆ ತಿನ್ಬೇಕಂತ ಅನ್ಸಂದ್ರೆ ಕೊಟ್ಟು ಕಳಿಸ್ಬಿಡ್ತಾರೆ ಅದನ್ನು ಉಂಡು ನಿನ್ನೆ 1 ಗಂಟೆ ಸುಮಾರು ವಾಮಿಟ್ ಆಗಿಬಿಡ್ತಂತೆ ಹೌದೇನು ನೀವು ಉಣ್ಣಂಗಿಲ್ವ ಹೆಣ್ಮಗಿಂತ ಬರೀ ಹಾಲನ್ನು ಅಷ್ಟು ಒಂದಿನ ರಾತ್ರಿ ಅಂತಂದರೆ ನೀವು 2 ದಿನ ತೊಗೊಂಬ ಅಂತ ಹೇಳಿದಿರಿ 2 ದಿನ ಹಂಗೆ ಹೇಳ್ತೀರಿ ಹಾಲನ್ನು ನಿಮಗೆ ಯಾವಾಗ ಹೋಗ್ಬೇಕು ರೀ ಅಂತಂದು
ಅದಕ್ಕೆ ಈಗ ಗಂಜಿ ಮಾಡೀನಿ ರೀ. ನೋಡ್ಬೇಕ್ರಿ ಕುಡಿತಾರೆ ನಂತರ ಒಲ್ಲೆ ಅಂತಾರೆ. ನಮ್ಮ ಅರ್ಶಿಯರ್ ಬಂದ್ರಿಪ್ಪ. ಕರೆಂಟ್ ಹೋಗೈತಿ. ಯಾಕೆ ಜಲ್ದಿ ಬಂದ್ರಲ್ಲ? ಜಲ್ದಿ ಬಿಟ್ರನ ಚಲೋ ಆಯ್ತು ಬಿಡುವ. ಊಟ ಮಾಡಿ ಬಂದ್ರೆ ಒಬ್ರು ಹತ್ರಿ, ಯಾರೋ ಒಬ್ರು ಹತ್ರಿ. ಹಾಂ, ಹಗರ್ಗೆ ಹತ್ತಿ ಹತ್ಬೇಕು ನೋಡು. ಪಲಾವ್ ಅರ್ಶಿಯ ಮಾಡಿದ್ಲು ಬೆಳಿಗ್ಗೆ. ಹಗರ್ಗೆ ಹತ್ತಸಿಪ್ಪ. ಫ್ರಿಜ್ಜಿ ಮ್ಯಾಗ ಹತ್ತಿದ್ಯಾ? ಲಗುನ್ ಕಾಲಿಡು ಅಲ್ಲಿ, ಮತ್ತೆ ಶಾಕಿ ಕೊಡ್ತಿತ್ತದ. ಹತ್ತೈತ್ರಿಪ್ಪ ನಮ್ಮ ಹುಲಿ. ಅಲ್ಲಿ ಅಪ್ಪನ ಕಡೆ ಕೂಡ ಬರೋಬ್ರ ಇಳಿಸಿ. ಅಯ್ಯೋ, ಮೈ ಮೇಲೆ ಹೋಗಿಬಾರಪ್ಪ ಮತ್ತೆ ನೀನು. ಈಗ ಎಲ್ಲ ಕೊಡಾಕತ್ ನಾನು ಅವನು. ಎಲ್ಲ ಇಳಿಸಿ ಈ ಕಡೆ ಕೊಟ್ರಿ. ನೋಡಕತ್ತಾರೆ ಈಗ ಮೈ ಏನದವೇನಿಲ್ಲ ಅಂತ. ಅವು ಏನು ಮೋಸ್ಟ್ ಹೌದನ್ರಿ? ಭಾಳ ಅದಾವಲ್ರಿ ಮತ್ತೆ? ಭಾಳ ಸ್ವಲ್ಪ ಅದಾವ್ರಿ. ನೋಡ್ರಿ ಎಲ್ಲ ಖಾತಿ ಗೀತಿ ಎಲ್ಲ ಅಂಗಡಿ ಹಾಕಕ್ಕೆ ತೊಗೊಂಬಂದಿರ್ತೀವಲ್ಲ. ಇದೇನು ಜಾಸ್ತಿ ಆಗಿದ್ದಾನೆ ನಮ್ಮ ಬಿಚ್ಕೆಂದು ತೊಗೊಂಬಂದ್ರಿ ಇದು. ಮತ್ತೆ ಖಾತಿ ರೀ, ಖಾತಿ ಛತ್ರಿಕಿ ನೋಡ್ರಿ ಇಲ್ಲಿ ಹೊಸ ಹಂಗದವಮ್ಮ ಛತ್ರಿಕಿನ ಹಚ್ಚಿದ್ದು ಯಾವ್ದು. ಉದನ್ ಕಡ್ಡಿ ಬಿಡಲ್ಲ ನೋಡ್ರಿ, ಗಮ್ಮ ಗಮ್ಮ ಅನ್ನತ್ತಾರ. ಉದನ್ ಕಡ್ಡಿ ಬಿಡಿಲ್ಲ ಎಲ್ಲ ತಯಾರಿ ನೋಡ್ರಿ. ಈಗೆಲ್ಲ ನೋಡಿದ್ರಿ ಏನು ಬಾಳೆ ಅಂತ ತರಂಗಿಲ್ರಿ. ಯಾಕಂತೇಳಿ ಎಲ್ಲ ಹೊಸ ತೊಗೊಂಬಂದು ಹಂಗದವ್ರಿನ್ನ ತರ್ಬೇಕ್ರಿ. ಅಂದ್ರೆ ಎಲ್ಲ ಒಂದಿಷ್ಟು ತರದ್ರಿ. ಇನ್ನೂ ಇನ್ನೂ 15 ದಿನ ಹೋಯ್ತಾನ್ರಿ ಮೊರಮ್. ಇನ್ನೊಂದು 15 ದಿನ ಹೋಯ್ತ್ರಿ. ಇದು ಟ್ರೈನ್ ತೆಗ್ಸಿಸಿದ್ರು ನೋಡ್ರಿ ಅವರು. ಅಲ್ಲೇ ಮೇಲೆ ಇಡ್ಸೋದು ಬಿಟ್ಟು ಸ್ವಲ್ಪ ದಿನ. ಈಗ ಮ್ಯಾಲೆ ಇಟ್ಬೇಕು ಬರುತ್ತೆ ನಿಂಗೆ ಸಿಗೈತಾನೆ. ಅಲ್ಲಿ ಮ್ಯಾಗ ಹತ್ತಿ ಇಟ್ಬಿಡು. ಅವ ಇನ್ನೂ ಏನಾರ ಬಿಟ್ಟಿದ್ನಿ ಅಂದ್ರೆ ನೋಡಿ ಅಲ್ಲಿ ಮೇಲೆ. ಇಲ್ಲಿ ನೋಡ್ರಿಪ್ಪ ಈಗ ಚಾಕ ಇಟ್ಟೀನಿ. ಅಮ್ಮಗೆ ನಾನು ಥಂಡಿ ಬರತ್ತಂತ್ರಿ. ಮಳೆ ಆಗಿರ್ಬೇಕು ಮೈಲರ. ಅದಕ್ಕೆ ತಣ್ಣನ ಹವಾ ಬರತ್ತೈತಮ್ಮ. ಮಾಡಾಗೈತ್ರಿ ಇಲ್ಲಿ ನಾವು ಮಳೆ ಬರಲಿಲ್ಲರಿ ಅಷ್ಟ. ಇನ್ನೂ ನೋಡ್ರಿ ನಮ್ಮ ಸಾಮಾನು ಹೆಂಗದವ್ರ ಮೇಲೆ ಆದ್ರಿ ಅಷ್ಟೇ ಇಟ್ಟಿರಿ. ಇನ್ನೂ ಹಾಳಿ ಅವು ಎಲ್ಲ ಚೀಲ ಎಲ್ಲ ಕುಡಿಯೋದವ್ರೆಲ್ಲ ಮ್ಯಾಲಿನ ಹಾಸ ಅಂತವು ಅವು ಎಲ್ಲ ಅದಾವ್ರಿ. ಈಗ ಅವೆಲ್ಲ ಈಗ ಲಾಡಿ ಅವೆಲ್ಲ ನೋಡ್ಬೇಕಿತ್ತು ನಾವು ಎಷ್ಟು ಅದಾವೆ ಏನಂತೀವಿ ಅಂದ. ಸ್ವಲ್ಪ ತರಬೇಕ್ರಿ ಅದಾವ. ಇನ್ನೂ ತರಬೇಕ್ರಿ. ಎಲ್ಲ ಅಲ್ಲೇ ಇಡಿಸ್ಬಿಟ್ಟಿವ್ರಿ ಈಗ ಅವನು ಅಷ್ಟು. ಮತ್ತೆ ಮೇಲೆ ಕೆಳಗೆ ಎಲ್ಲಿ ಬೇಡ ಅಂತಂದು ಮಕ್ಕ ತಗೊಂಬೋಗು. ಚಾ ಕುಡ್ತಾಗೈತೋ ನೀನು? ಹಾಂ ಅಲ್ಲೇ ಒಂದೇ ಸಲ ಚಾ ಕುಡಿಯೋದು. ಆಮೇಲೆ ಚಾ ಕುಡಿಯೋಂಗಿಲ್ಲ. ಮೀನು ತೆಗತ್ಲ ಮಾರಿ ಬರೀ ಮಳೆ ಮಾಡಿ ಫುಲ್ಲಾಗೈತಿ ಇವತ್ತು ನೋಡ್ರಿ. ಎತ್ತೆತ್ತಾಗ ಇದನ್ನ ಇಲ್ರಿ ಇವತ್ತು. ನೂರು ಕುಡಿಯ ಚಾನ ಬಿಚ್ಚ ಬಿಟ್ರಿ ಅದನ್ನ. ಚಾ ಕುಡಿಪ, ಚಾ ತಣ್ಣ ಆಕೈತಿ. ಬಾ ಭಾಳ ಅಂತದ ನಾಡ್ತಿದ್ದ. ಇವನು ಹಂಗ ಮಾಡತ್ತ ನೋಡ್ರಿ. ಬರ್ಲಿಲ್ರಿ ಆಟೋ ಇನ್ನು? ಈಗ ಬಂದಾರಿ ಅಷ್ಟ್ರ ಸಾಮಾನು ಇಳಿಸಾಕ್ರಿ. ಮೊರಮಿನ ಸಾಮಾನು ಇಳಿಸ್ಬಿಟ್ರಿ ಅಂತಂದು ನಮ್ಮ ಸುಲ್ತಾನ್ ಮಧ್ಯಾಹ್ನ ಬಂದಾರಿ. ಇವರಿಬ್ರು ಮಾಮುಂದ ಫೋನ ಫಿರಾಂಕ ಅಂತ. ಅವ್ರ ಮಮ್ಮ ಕೂಡ ಬಾಡ್ರಿ ಅವ್ರದ್ದು. ಅದು ಫೋನ್ ಹಚ್ಚಾರ ಏನ್ರಿ. ನೋಡ್ರಿ ಮುನ್ನಾನಿಲ್ಲ ಇಟ್ಕೊಂಡು ಮುನ್ನಲ್ಲಿ ಗಯ ಅಂತನ್ರಿ ಗಾಡಿ ರೀ. ಎಷ್ಟು ಆಟ ಆಡ್ತಾರೆ ಮಾಮೂನ್ ಜುಡೀರಿ ಅವ್ರು. ಕೇಳ್ಬೇಕಿಲ್ಲ ಇದಕ್ಕಂತಂದ. ಇಲ್ಲಿ ನಾನು ಒಂದು ಸ್ವಲ್ಪ ತಾಜ್ನಗರಕ್ಕೆ ಹೋಗ್ಬೇಕಂತ ಹೇಳಂದ್ರಿ. ಆರಿಪ ಸೀರೆ ಪ್ಯಾಕ್ ಮಾಡಿದ್ದು ಹಾಕೊರಕ್ಕೆ ಹೋಗೈತಿ. ಅದು ಕೊರಿಯರ್ ಬಂದೈತನಲ್ಲ? ಏನು ಮಾಡತ್ರಿ? ಸುಮ್ಮನೆ ಕುಂದ್ರಿ ನಾನು ಹೋಗಿ ಬರ್ತೀನಿ ಸ್ವಲ್ಪ ತಾಜ್ನಗರಕ್ಕೆ.
ನಮ್ಮ ಸಪ್ಯನ ಮಗಳು ಕರ್ಯಾಕತ್ತ ಅಂತ ಫೋನ್ ಹಚ್ಚಿ ಆಕಿ ನಿನ್ನೆ ಮುಗೀತ ನಿಮ್ಮ ಕೆಲಸ ನಾನಿಗುಳ್ದು ಅಂತೇಳಿ ಅಂದ ಅದಕ್ಕೆ ಐದು ತಡಿಯೋ ಬಂದೆ ಅಂತಂದು ಆಕೆ ಮಗಳು ನೋಡ್ರಿ ರೇಷ್ಮೆ ಸೀರೆ ಒಯ್ಯಾಕತ್ತೀನಿ ಯಾರು ಇದು ಮೀನದ ಫ್ರೈ ಇದು ನಮ್ಮ ಬಾಬರಿಗೆ ಮೀನದ ಫ್ರೈ ಮೀನದ ಸಾರು ಇಲ್ಲಿ ಬಂದೇರಿ ನಾನು ತಾಜ್ನಗರಕ್ಕೆ ನಮ್ಮ ಸಪ್ಯನ ಮಗಳು ಇಬ್ರು ಕೂಡ ಮುಕ್ಕೊಂದಾರಿ ನಮ್ಮ ಬಾಬಾ ಮಿಷನ್ಗೆ ಅರ್ಬಿ ಹಾಕ್ಯಾರಿ ಚೆನ್ನಾಗಿ ನೋಡ್ರಿ ಅದು ಡಿಸೈನ್ ಅಷ್ಟು ಹಾಕ್ಯಾರಿ ನಮ್ಮ ಅಪ್ಪರದು ಯಾರೂ ಇಲ್ಲ ರೀ ಎಲ್ಲರೂ ಇದಕ್ಕೆ ಹೋಗ್ಯಾರಿ ಅವ್ರು ದೊಡ್ಡ ಮುಖಂದ ಅನ್ವಾ ಒದ್ದಾಡಕತ್ತಾಳೆ ಸತ್ಯ ಆಕೆ ಮಗಳಿಗೆ ರೇಷ್ಮೆ ಸೀರೆ ಬೇಕಾಗಿತ್ತಂತ್ರಿಪ್ಪ ಏನು ಮಾಡೋದ್ರಿ ರೇಷ್ಮೆ ಸೀರೆನ ಹುಡುಕ್ಯಂತ ಹೋಗ್ನೋಡಿ ಈಗ ಅಂಗಡಿ ನಾವು ಮತ್ತೆ ಇಲ್ಲ ಹಗರ್ಕ ತೂಗಿನ ತಗೋ ಮುಖನಿ ಸುಮ್ಮ ಯಾಕೆ ತಂಡಿ ಬರತ್ತ ಈ ಹೊರಗೆ ಹವಾಮಾನ ನೋಡಿದ್ದೀನಿ ಹೆಂಗೈತಿ ತಂಪು ಹೋಗ್ಬಿಟ್ಟೈತಿ ಹೊರಗದ ಅದಕ್ಕೆ ಹಂಗೆ ಹಾಕದೈತಿ ಚಾರ ಏನ್ರ ಕುಡ್ಬೇಕಿಲ್ಲ ಸ್ವಲ್ಪ ತೊಗೊಂಬರ್ಲನ ಐತನ ಒಲ್ಲೆ ಹ್ಞೂ ಹೋಗಿದ್ರಮ್ಮ ಅಂಗಡಿಗೆ ಇದ್ರ ಮನೆಯೊಳಗ ಸೀರೆ ಹಾಕೋವಿದ್ವು ಏನೋ ಕುರಿಯರ್ ಆಫೀಸ್ ಬಂದೈತೆ ಏನೋ ಅನ್ನಕತ್ರ ಹಂಗೆ ನಾವು ಹಂಗಾರೆ ತಾಜ್ನಗರಕ್ಕೆ ಹೋಗಿ ಕುಂತ್ರೆ ಸುಲ್ತಾನ್ ಹೊಂಟಾನ ಅಂದು ಸಪ್ಯನ ಮಗಳು ಬಾಕಿ ಹಾಕತ್ತ ಅಂತ ಮಾತಾಡ್ಸ್ಕೊಂಬರ್ತಾರೆ ಅಂತ ಬಂದೆ ನಾನು ಆಕೆ ಕಾಟನ್ ಬೇಕಾಗಿದ್ವನಲ್ಲ ಅರಿಬಿ ಹೌದು ಇವು ಜರಿತಾವ ನಾ ತಗೊಂಬಂದಿದ್ವು ಜರಿತಾವ ಇವು ನಾ ತಗೊಂಬಂದಿದ್ವು ಹಿಡ್ಕೊಳಂಗಿಲ್ಲ ನೀರು ಹಿಡ್ಕೊಳಂತದ ಅಲ್ ಬಿಡೋದು ಉಪಯೋಗಿಲ್ಲ ಅವು ದುಪ್ಟಿ ಹೊಲಿ ಹಾಕಿ ಬೇಕಂದ್ರೆ ನೀನು ದುಪ್ಟಿ ಹೊಲ್ ಬಿಡು ಲಂಗೋಟಿ ಮಾಡಕ್ ಬೇಕಾಯ್ತಂತ್ರಿ ಆಕೆ ಮಗಳಿಗೆ ರೀ ಅದಕ್ಕೆ ರೇಷ್ಮೆ ಸೀರೆ ಕೇಳಿದ್ರನ ಶಾನೆ ಮಕ್ಕಳುವ ನೀವು ಹೌದು ನೋಡ್ರಿ ಏನ್ ಸಾಕ್ಯಾರ ನೋಡ್ರಿ ಅರ್ಬಿ ನಮ್ ದೊಡ್ಡನೂ ಇದ್ದವ್ರಿ ಓಸು ತುಂಬೈತಿ ನೋಡ್ರಿ ಇದೆಲ್ಲ ರೂಮ್ ಎಲ್ಲ ತುಂಬ್ಸ್ಯಾರಿ ಪೂರ ರೂಮ್ ಅನ್ನೋದು ನೋಡ್ರಿ ಇಲ್ಲಿ ಆಕಿದ ತುಂಬೈತ್ರಿ ಅಲ್ಲಿ ಎಲ್ಲ ಪಲ್ಲಂಗದ ಕಡೆ ಎಲ್ಲ ಪೂರ ಹಾಕಿವ ಹೌದು ತುಂಬ್ಯಾವ ನೋಡು ನಮ್ಮ ಲಡ್ಡದ ಜೋಳಿಗಿರಿ ಇದು ನೋಡ್ರಿ ನಮ್ಮ ಸಿಫಾಂದ ಶಿಫಾ ಹಾಂ ಡಿಸೈನ್ ನೋಡ್ರಿ ಎಷ್ಟು ಚಂದ ಹಾಕ್ಯಾರ ಇದನ್ನ ಸ್ವಲ್ಪ ಮಸ್ತ್ ಐತಿ ನೋಡಿದ್ರಿ ಡಿಸೈನ್ ಇದು ಚಂದ ಐತಿ ದಾರ ಹಾಕಿದ್ದು ಹೌದನ ಚಂದ ಐತಿ ನೋಡಿ ಮಸ್ತ್ ಆಗೈತ್ರಿಪ್ಪ ಡಿಸೈನ್ ಒಮ್ಮ್ಯಾರ ಹಾಕ್ಸಿದ್ರಲ್ಲ ಹಂಗೆ ಹಾಕ್ಸುವಾಗತ್ತಾರ ನೋಡಿ ಇವರು ಒಮ್ಮ್ಯಾರ ಹಾಕ್ಸಿದ್ರಲ್ಲ ಅವ್ರು ಇವರು ಕೋಮಲ್ ಅವ್ರನ್ನ ಯಾರ ಅದತ್ರ ಐತಲ್ಲ ಇದು ನಾನು ತೋರಿಸಿದ್ನೆ ಲಾಸ್ಟ್ ಟೈಮ್ ಅದನ್ನ ಡಿಸೈನ್ ಹೆಂಗೆ ನೋಡ್ರಿ ಹೋರಿ ಅದ ಡಿಸೈನ್ ಆಗೈತೆ ನೋಡ್ರಿ ಬಾಬಾ ಏನು ಮಾಡಾಯ್ತೀರಿ ನೀವು ಅಡುಗೆ ಮಾಡಾಯ್ತೀರಿ ನಮ್ಮ ಅಪ್ಪ ಬರೋದ್ರೊಳಗಾರಿ ಮಾಡಿ ಬಿಸಿ ಮಾಡಿದ್ರಿ ನಾವನ್ನ ಚಲೋ ಆಯ್ತು ಬಿಡ್ರಿ ಬಾಬಾ ಒಂದೊಂದು ಅಮ್ಮ ಒಂದ ತಿಂದು ನೋಡ್ರಿ ರಾತ್ರಿ ಅಷ್ಟ ರೀ ಹಂಗಾದವ್ರಿ ಅವು ವಾಲ್ರಂತ್ರಿ ನಮ್ಮ ಮನ್ಯಾಗ ಸ್ವಲ್ಪ ಹುಳಿನ ಮಾಡ್ತಾರೆ ಬಾಬಾ ಮತ್ತೆ ಸಾರು ಕೆಟ್ಟ ಅಂತಿದ್ರಿ ನೀವು ಬಿಸಿ ಮಾಡೀನಿ ನಾ ಸಾರಿ ಅಮ್ಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಲ್ರಿ ಹಾಂ ಹುಳಿ ಹಾಕಿ ಮಾಡಿರ್ತಾರೆ ಸ್ವಲ್ಪ ಒಂದು ನೀರು ಹಾಕಿ ಬಿಸಿ ಮಾಡಿರಿ ಅದ್ರ ಗಟ್ಟಿನ ಭಾಳ ಆಗೈತ್ರಿ ಅದು ಸಾರು ಬರತ್ತಾರಂತನ್ರಿ ಅಪ್ಪ ಏನಿಲ್ರಿ ಇನ್ನೂ ಅಡ್ಡಾಡಕತ್ತದ್ರಿ ಅವ್ರು ನಾ ಫೋನ್ ಹಚ್ತಾಗ್ರಿ ನಮ್ಮ ಅಪ್ಪ ಅರ್ಬಿ ಅದೆಲ್ಲ ತೊಳ್ಯಾಕತ್ತಾರಪ್ಪ ಅವ್ರ ಕೆಲಸ ಐತ್ರಿ ಅವ್ರು ಅಪ್ಪ ಕಣಕತ್ತಾರಲ್ಲ ಕಣಕತ್ತಿಲ್ಲ ಇಲ್ಲ ನಾವು ಅಮ್ಮೋರು ನೀವು ಅಮ್ಮೋರು ಯಾವಾಗಿದ್ರು ಕಾಣ್ತೀರಿ ಕಾಣಿಸ್ತಿದ್ದಿಲ್ಲ ನಾವು ನೀವಲ್ಲ ನಮ್ಮ ಮಾರ್ಕೆಟ್ಗೆ ಹೌದು ನಾನು ಇವಂಗ ಅನ್ನಕತ್ತೀನಿ ಇನ್ನೂ ಸ್ವಲ್ಪ ಉಡೋತನ ಮಾಡಿ ನಿಮ್ಮೋ ಕರ್ಕೊಂಡು ಹೋಗೋ ಹುಬ್ಳಿಗೆ ಅಂತಂದು ಮತ್ತೆ ಅದನ್ನ ಬೇದಿನ ನಾನೀಗ ಇನ್ನೂ ಸ್ವಲ್ಪ ಉಡಾಡ್ತಾನೆ ಮಾಡ್ಕೊಂತ ಕುಂದ್ರೆ ನಿಮ್ಮ ಹೋಗಿ ಎಲ್ಲಿ ಹೋಗ್ಲಾರ್ದಂಗೆ ಮಾಡ್ಕೊಂಡ್ರೆ ಐತೆ ಅಂತಂದು ಮಳೆ ಬರಾಕತ್ವ ಇವ ನಮ್ಮ ಸಹನಾರ ಏನು ಮಾಡತ್ತಾರೆ ರೆಸಿಪಿ ಮಾಡಕತ್ತಾರ ಥ್ಯಾಂಕ್ ಯು ಸುಲ್ತಾನ ನಮ್ಮ ಸುಲ್ತಾನ ಏನ್ರಿ ಮನೆಗೆ ಹುಡುಕ್ಯಾಡ್ ಕೊಡ್ತಾನೆ ರೀ ತಗೋಬ ಮಮ್ಮಿ ಅಂತಂದು ಹೆಚ್ಕೊಡಕತ್ತಾನ್ರಿ ತಡ್ರಿ ಚಾರ ಮಾಡ್ತೀನಿ ಬೇಡ್ರಿ ಹಣ್ಣು ತಿನ್ನಕತ್ತೀನಿ ನನ್ನ ಮಗಳಿಗೆ ಬಿಡ್ತೀನಿ ಬೇಡ್ರಿಪ್ಪ ನೀವು ನಮ್ಮ ಮಕ್ಕಳಿಗೆ ಇಲ್ಲೇ ಆಜು ಬಾಜು ಅದಾವು ಕೊಡ್ತೀನಿ ಅವರು ಕೊಡ್ತೀನಿ ತಗೋರಿ ಅವ್ರು ಸಣ್ಣಾರ ಅದ್ರ ಸ್ವಲ್ಪ ಸಂಭಾಳಿಸ್ಕೋಬೇಕು ನೀವು ಸಣ್ಣಾರಿ ಅವ್ರು ತಗೋರಿ ನೀವು ತಗೋರಿ
ಅಲ್ಲಿ ಚೆಲ್ಲಿ ಕೊಡು ಲೇವಾ ಚಾ ಮಾಡೋರಿಗೆ ಬಿಡಿಸ್ತಿಲ್ಲ ನಾವ್ರೇನು ಮಾಡಿ ಒಂದು 4 ಹೆಚ್ಚಿಕೊಟ್ರೆ 5 ಹೆಚ್ಚಿಕೊಟ್ರೆ ಒಂದು ಪೀಸ್ ಅದನ್ನ ನೀ ಹಂಗಂದಕ್ಕೆ ನಾ ಹಿಂಗೆ ಹೇಳಿದ್ದ ಅವ್ರು ಏನು ಜಗ್ಗಷ್ಟು ಹೆಚ್ಚು ಬಿಡುವ ಮಾವಿನ ಹಣ್ಣ ಇಲ್ಲ ಇಲ್ಲ ರೀ ಬೇಡಕೊಂತಾರ ತಗೋರಿ ಅವ್ರು ಗಡಬಡ್ ಗೊಟ್ಟಲ್ಲ ಮಾಡಬಾರ್ದು ಇಲ್ಲ ಅದಕ್ಕೆ ಅನ್ನತ್ತೀನಿ ಆಕಿ ರೇಷನ್ ಇನ್ನು ಸಕ್ರಿ ತೆಗ್ದ ಯಾಕತ್ತಾರ ಇನ್ನು ಮಳೆ ಹತ್ತು ಬಿಟ್ಟೈತೆ ನೋಡ್ರಿ ಇದು ಬರಾಕತ್ತಮ್ಮ ಮಳಿ ಮಾಡ ಫುಲ್ ಆಗಿತ್ತು ಅಮ್ಮ ಅಂಗಡಿಗೆ ಹೋದ್ರು ನಾನು ಈ ಕಡೆ ಬಂದಿ ನೋಡಿ ಛತ್ರಿ ಐತ್ರಿ ಕೊಟ್ರಿಲ್ಲ ಕೊಟ್ಟೈತಿ ಅದು ಒಣ ಮೀನದ್ ಬೇಡ ಅಂದ್ರೆ ಅಮ್ಮ ಹುಕ್ಮಿ ಹೋಯ್ತಾರೆ ಮಳಿ ಮಾಡೋದಾಗ ಬೇಡ ಅಂತ ಹೇಳ್ತೀವಿ ಓದ್ಬಿಡ್ತಾರ ನಮ್ಮ ಸುಲ್ತಾನ್ ಅಂತ ಲೇ ಬೀಕೆ ಅಬ್ಯಾಗ ಗಂಟಿರ್ತಿ ಎಂದಕ್ಕೆ ಹೋಯಕಂತ ನಮ್ಮ ಸುಲ್ತಾನ ಬಸ್ಲೇ ಬಂತೆ ಒಂದು ಗಂಟೆ ಹೋದಾರ ನೋಡಿ ಈಗ ಅವ್ನು ಎಲ್ಲಿಟ್ಕೋಬೇಕು ನಾನು ಇದು ಮಾಡತ್ತೀನಿ ಮಾಡ್ತಾಗ ನಿನ್ನ ಕಟಿಂಗ್ ಬನ್ನಿ ನೀವು ಒಬ್ರು ಯಾರ ಮಾತಾಡ್ರಿದ್ರ ಚಲೋ ಅನ್ಸೈತೆ ಮನೆಗೆ ಹೋಗ್ತೀನಿಮ್ಮ ಕುಂದ್ರಿ ಹೋಗೋಣ ಹೋಗ್ತೀನಿ ಚಾ ಕುಡಿದು ಮಾವಿನ ಹಣ್ಣು ತಿಂದ್ರಿ ಬಿಡ ಈಗ ಚಾ ಕುಡ್ರಿ ರೂಪಾಯಿ ಹೋಗಿ ಬರ್ತಾನೆ ಸರ್ ನಾವು ಬರ್ತೀವಿ ಕರೆಂಟ್ ಹೋಗ್ಯಾವು ಕರೆಂಟ್ ಹೋತ್ ನೋಡು ನಮ್ಮ ಅಪ್ಪ ಮತ್ತೆ ಅರ್ಬಿ ತೊಳಕ್ಕೆ ಹೋದ್ರಂತ ತಗೋರ್ವ ಹೋಗ್ಬರ್ರಿ ತಗೋರಿ ಅಪ್ಪ ನಾವು ಹೋಗ್ಬರ್ರಿ ತಗೋರಿ ಏ ಒಲ್ರಿಪ್ಪ ಇನ್ನೂ ಅರ್ಬಿ ತೊಳೆ ಹೋದವ್ರಿ ಅವ್ರು ಮಳಿ ಮಾಡಿ ಫುಲ್ಲಾಗೈತೆ ತಗೋಪ್ಪ ಪಟ ತೊಳೆದ್ಬಿಡ್ರಿ ಮಳಿ ಮಾಡಾಗೈತ್ರಿ ನಾನು ಮಳಿ ಬಂತಂತ ಕೂತ್ಕೊಂಡಿದ್ದೆ ಆಯ್ತು ಬರ್ತೀನಿ ತಗೋರಿ ನಾನು ಹೋಗಿ ಬರ್ತೀನಿ ತಗೋ ಕರೆಂಟ್ ಹೋಗೈತ್ರಿ ಅದ್ರ ಸ್ವಲ್ಪ ಚಾರ್ಜರ್ ಐತೆ ಅನ್ನೋದು ಅದ್ರೊಳಗೆ ನಡ್ಯಾಕೈತ್ರಿ ಈಗ ತೊಳಿದನ್ರಿ ಪಾಪ ಇದು ಅದು ಹಿಂದೆ ಮುಗಿತನ್ರಿ ಬಾಬಾ ಡಿಸೈನ್ ಅದು ಮಸ್ತಾಗಿತ್ತಂತ್ರಿ ಅದು ಡಿಸೈನ್ ನೋಡ್ರಿ ಮಸ್ತಾಗೈತೆ ನೋಡ್ರಿ ಅದು ಬಂದಿರಿ ನಾವು ಮನೆಗೆ ಬಂದ ತಕ್ಷಣ ಚಾ ಇಟ್ಟಿರಿ ಅಮ್ಮಗೆ ಚಾ ಕೊಟ್ಟು ಕಸ್ಬೇಕಂತಂದು ಮಳೆ ಬಂದೈತಲ್ರಿ ಥಂಡಿ ಬರೈತಿ ಥಂಡಿ ಬರೈತಿ ನಮ್ಮ ನೂರಮ್ಮದ್ಗೆ ಹೇಳಿದೆ ನಾನು ಇದು ಒಣ ಮೀನದ್ದು ತೊಗೊಂಬರಕ್ಕೆ ಹೋಗ್ಬೇಕಾಯ್ತಪ್ಪ ಅಂತಂದು ಬೇಡ ಅಂದ್ರಂತ ಅಮ್ಮ ಹೋಗಿದ್ನಂತ್ರಿ ಬೇಡ ಹೋಗ್ಪ ಇರಲಿ ಅಂತಂದ್ರಂತ ಆಯ್ತು ಮಂದಿ ಚಾ ಮಾಡಿ ಕೊಟ್ಟು ಕಳಿಸ್ತೀನಿ ರೀ ಈಗ ಅಮ್ಮ ಬಂದ್ರಿ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟಿರಿ ನಾನು ಅಮ್ಮ ಕೂಡ ಹಾಲನ್ನಲ್ಲ ಅವ್ರು ಹಾಲನ್ನು ಉಣ್ತೀನಿ ಅಂದ್ರೆ ನಾನು ಒಂದು ಸ್ವಲ್ಪ ಹಾಲನ್ನು ಉಂಡ್ಬಿಟ್ಟಿರಿ ರಾತ್ರಿ ಅದು ಒಂದು ಸ್ವಲ್ಪ ಯೋಗ್ಯ ಅನಿಸ್ತೈತ್ರಿಪ್ಪ ಇದು ಖಾರದ್ದು ಅದು ಎಲ್ಲ ಯಾಕೋ ರಾತ್ರಿ ಬೇಡ ಅನ್ಸಾಕೈತ್ರಿ ಅದು ಬೇಕಂದ್ರೆ ಉಣ್ತೀನಿ ರಾತ್ರಿ ಇಲ್ಲತ್ತಂದ್ರೆ ಇಲ್ಲ ಊಟ ಮಾಡೋದೇ ಇಲ್ಲರಿ ನಾನು ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ ರೀ ಕರಂಗಿಲ್ಲ ಅಂತಂದು ಮತ್ತು ಈಗ ನೋಡ್ರಿ ಅಷ್ಟು ಅನ್ನ ಹಾಲು ಉಂಡೋದಕ್ಕೆ ಇಷ್ಟು ಸಲ ಒಂದು 10 ಸಲ ನಮ್ದಿಲ್ಲೇ ಬಾಕಲ್ ಮುಂದೆ ವಾಕಿಂಗ್ ಮಾಡಿ ಬಂದೆ ರೀ ನಾನು ಅಷ್ಟು ಮಾಡಿ ಮಲ್ಕೊಂಡ್ರೂ ಅಷ್ಟಾಗೈತ್ರಿ ಅದು ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.